ಹೂನಪ್ಪ ನೀವು ಅಲ್ಲ 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 ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಫಾರ್ ನೆಕ್ಸ್ಟ್ ಡೇ. ಇವತ್ತು ನಾವಿದ್ದೀವಿ ಕುಶಾಲ್ ನಗರದಾಗ. ಸ್ವಲ್ಪ ತೆಗಿಬೋಗಪ್ಪ ನಮ್ಮ ರೂಮ್. ಐ ಸಿನಾ ಗುಡ್ ಮಾರ್ನಿಂಗ್. ಸೊ ಇದು ನಮ್ಮ ರೂಮು. ಎಲ್ಲ ಹೆಂಗೆ ಹರಡಿಟ್ಟಾರ ನೋಡ್ರಿ, ಬಟ್ಟೆ ಗಿಟ್ಟೆ ಎಲ್ಲ ಫುಲ್ ಹರಡ್ಬಿಟ್ಟಾರ. ಬಟ್ಟೆ ಫುಲ್ ನೆನ್ನೆ ಸುಸ್ತಾಗಿತ್ತು. ಬಂದು ಯಾವಾಗ ಮಕ್ಕಂಡಾರ ಏನು ಮಾಡ್ಯಾರ ಒಂದು ಗೊತ್ತಿಲ್ಲ. ಸ್ನಾನ ಆತ ಪ್ರಜ್ಜು ಫುಲ್ ಹಂಗೆ ಸ್ನಾನ ಆಗಿ ರೆಡಿ ಆಗ್ಯಾನ ನೋಡ್ರಿ, ಫುಲ್ ಗಿಚ್ಚಾಗ ಹಂಗೆ. ಹಾಂ ನೀನು ರೆಡಿ ಆಗಿ ಜಲ್ದಿ. ನಾನು ರೆಡಿ ಆಗ್ಬೇಕು, ಇನ್ನೂ ರೆಡಿ ಆಗಿಲ್ಲ. ಹಾಂ ಮಾಮ ಅಮಲ್ ಡೇ. ಈಗ ಬೆಳಗ್ಗೆ ತಿಂಡಿಗಂತ ಫುಲ್ ರೆಡಿ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದೀರಲ್ಲ? ಚಿತ್ರಾನ್ನ ಕಷ್ಟಕ್ಕೊಂದು ಅಲ್ಲಲೇ ಚಿತ್ರಾನ್ನ ಅಷ್ಟಕ್ಕೊಂದು ಈರುಳ್ಳಿ ಬೇಕಾ? ರೈಸ್ ಬಾತಿಗೆ ಅಷ್ಟಕ್ಕೊಂದು ಈರುಳ್ಳಿ ಬೇಕಾ? ಓಲೆ ಬೇಡ್ರಿ, ಮಾಡ್ರಿ. ಸೊ ಗೈಸ್ ತಿಂಡಿ ರೆಡಿ ಆದ್ಮೇಲೆ ಸಿಗೋಣ ಮತ್ತೆ. ಏನು ಮಾಡ್ತಿದ್ದೀರಾ? ಸರ್ ಆಕ್ರಮ್ ಏನಿದು ಅಡಿಗೆ? ರೈಸ್ ಬಾತ್. ಇಲ್ಲೂ ನಾವು ಇದ್ದೀವಿ, ನಾವೇ ಮಾಡ್ತೀವಲ್ಲ. ನಾವಿಬ್ರು ಭಟ್ರು, ನಾವೇ ಹೇಳ್ಕೊಬಾರ್ದು. ಹೌದಾ? ಮಾಡ್ರಿ ರೈಸ್ ಬಾತ್ ಚೆನ್ನಾಗಿ ಮಾಡ್ರಿ, ತಿನ್ನಂಗೆ ಮಾಡ್ರಿ, ತಿಂದು ಬದುಕಂಗೆ ಮಾಡ್ರಿ. ಹಾಂ ತಿಂದು ಬದುಕಂಗೆ ಮಾಡ್ರಿ. ಮತ್ತೆ ಆಮೇಲೆ ಹೋಗಿ ಏನಂತೀಯ? ಉಪ್ಪೈತು ಎಲ್ಲಾರ್ದು ವಾಯ್ಸ್ ಹೋಗ್ಬಿಡ್ತಾ? ಶುಂಠಿ ಬೆಳ್ಳಿ ಪೇಸ್ಟ್ ಹೇಳಿ, ಎಲ್ಲಾರ್ದು ವಾಯ್ಸ್ ಹೋಗ್ಬಿಟ್ಟೈತಿ. ಟ್ರಕ್ಕಿಂಗ್ ಮಾಡ್ಸತ್ತೀವಿ, ನಿಜ ಹೇಳ್ಬೇಕಂದ್ರೆ ಟ್ರಕ್ಕಿಂಗ್ ಮಾಡೇ ಸತ್ತಿರೋದು ನಾವು. ಸ್ವಲ್ಪ ಉಪ್ಪಾಗಿದ್ರೆ ಕಡ ಬೈತೈತೆ ಅದಕ್ಕೆ. ಏ ನನಗೆ ಗೊತ್ತು, ಸುಮ್ಮನೆ ಭಟ್ರು ಹೇಳ್ತಾವ್ರೆ ಕೇಳ್ಬೇಕು. ಮನೆ ಅವರೇ ಅಡಿಗೆ ಮಾಡ್ತೀನಿ. ಹಾಂ ಕಟ್ ಮಾಡಲ್ಲ ಇದನ್ನ. ಭಟ್ರೆ ನೀವು ಕಟ್ ಮಾಡಕ್ ಬರಲ್ಲ, ಮನೆಗೆ ಅಡಿಗೆ ಮಾಡ್ತಿರ. ಭಟ್ರು ಎಲ್ಪರ್ ಹಿಡ್ಕೊಂತಾರ ತಮ್ಮ ಭಟ್ರು. ಹಂಗೆ ನನ್ನ ಕೈಯಾಗ ಕೊಡಲಿ ಹಿಡ್ಕಳ್ಸಂತ. ಅವ್ನು ಹಾಕ್ತಾನ ನೋಡಿ ಇವಾಗ ಉಪ್ಪು. ಹೆಂಗೆ ಹಾಕ್ಬೇಕು ಹೇಳು? ಹಿಂಗೆ ಹಾಕ್ಬೇಕು, ಹಿಂಗೆ ಹಾಕ್ಬೇಕು ನೋಡಿಲಿ. ಹಿಂಗೆ ಹಿಂಗೆ ಬಿಡ್ಬೇಕು, ಮಣ್ಕಾಯಿ ಮೇಲೆ ಹಿಂಗೆ ಬಿಡ್ಬೇಕು, ಹಿಂಗೆ. ಗೈಸ್ ಅಕ್ಕಿ ತೊಳಿತಿದ್ದಾರೆ ಇವಾಗ ನೀರಾಗೆ. ನಮ್ಮ ಸ್ವಂತವರು ಫುಲ್ ಕ್ಲೀನಾಗಿ ತೊಳಿಯಪ್ಪ ಅಕ್ಕಿನ. ಅದ್ರಾಗೆ ಇವ್ನು ನೋಟ್ ಉಣಿಸ್ಕೊಂತಿದ್ದಾನೆ. ಹಸಿ ಮಾಡ್ಕೊಂಡೇನಿಲ್ಲಿ ನೋಟ್ ಈ ಥರ ಉಣಿಸ್ಬೇಕು. ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್. ಇವಾಗಲೇ ತಿಂಡಿ ಎಲ್ಲ ಮುಗೀತು. ಸೀದಾ ಇವಾಗ ನಾವು ಬಂದಿದ್ದೀವಿ ಗೋಲ್ಡನ್ ಟೆಂಪಲ್ ಹತ್ರ. ಸೊ ಇವಾಗ ನೋಡ್ಬೋದು, ಇಲ್ಲಿ ಅಲ್ಲಿ ಮುಂದೆ ಕಾಣ್ತಾ ಇದೆ ಗೋಲ್ಡನ್ ಟೆಂಪಲ್. ಅದೇ ಅಲ್ಲೈತಿ. ಸೊ ಅಲ್ಲಿ ಉತ್ತಾ ಐತಿ, ಅಲ್ಲಿ ಕಾಣ್ತಿದೆ ಗೋಲ್ಡನ್ ಟೆಂಪಲ್. ನಾನು ಆಗಲೇ ಒಂದ್ಸಲಿ ಬಂದಿದ್ದೆ ಇಲ್ಲಿಗೆ, ಸೊ ಅವಾಗ ಬಂದಾಗ ವೀಡಿಯೋ ಮಾಡಿದ್ದಿಲ್ಲ. ಇವಾಗ ವೀಡಿಯೋ ಮಾಡ್ತಿದ್ದೀನಿ. ಎಲ್ಲರೂ ಬರ್ತಾ ಇದ್ದಾರೆ ಹಿಂದೆ. ಬರ್ರೋ ಜಲ್ದಿ ಬರ್ರೋ. ಎಲ್ಲ ಬರ್ತಾ ಇದ್ದಾರೆ. ನೀವೆಲ್ಲ ಇದ್ದೀರಲ್ಲ ವೀಡಿಯೋದಾಗಲೇ ಬಂದ್ರಿ. ಸೊ ಬನ್ನಿ ಗೋಲ್ಡನ್ ಟೆಂಪಲ್ಗೆ ಹೋಗುವ. ಇವಾಗ ಇಲ್ಲಿ ಎಂಟ್ರೆನ್ಸ್ ಇದೆ, ಎಂಟ್ರೆನ್ಸಿಂದ ಹೋಗೋಣ. ಅದೇನು ಅಂತ ನನಗಂತೂ ಗೊತ್ತಿಲ್ಲ, ಏನು ಬರ್ತಾರೆ. ಸೊ ಗೈಸ್ ಇಲ್ಲಿ ಎಲ್ಲ ಸುತ್ತ ನೋಡ್ಬೋದು. ಇವ್ರ ರೂಮ್ಗಳೆಲ್ಲ ಇದ್ದಾವೆ ಇಲ್ಲಿ. ಬುದ್ಧಿಸ್ ಅಲ್ಲ, ಬುದ್ಧಿಸ್ ಅವ್ರದ್ದು ರೂಮ್ ಎಲ್ಲ ಇದೆ, ಅಂಗಡಿಗೆಲ್ಲ ಇದೆ ಇಲ್ಲಿ. ಸೊ ಒಳಗಡೆ ಬಂದ ತಕ್ಷಣ ಇಲ್ಲಿಂದ ಒಳಗೆ ಬಂದರೆ ಯು ಕ್ಯಾನ್ ಸಿ ದಿಸ್ ಒನ್. ಸೊ ಇವಾಗ ಹಿಂಗೆ ಒಳಗೆ ಹೋಗ್ಬೇಕು. ಇಲ್ಲಿಂದ ಎಂಟ್ರೆನ್ಸ್ ಇದೆ, ಇಲ್ಲಿಂದ ಕುಶಾಲ್ ಗೈಸ್. ಇದು ಲಾರ್ಜೆಸ್ಟ್ ಟಿಬೆಟಿಯನ್ ಅವ್ರದ್ದು ಗೋಲ್ಡನ್ ಟೆಂಪಲ್. ಕುಶಾಲ್ ನಗರದಿಂದ 5 ಕಿಲೋಮೀಟರ್ ದೂರ ಇದೆ. ಇದು ಒಂದು 600 ಟಿಬೆಟಿಯನ್ಸ್ ಅಷ್ಟಿದ್ದಾರೆ.
ಕಡೆ ನೋಡ್ಬೋದು ಗೈಸ್, ಇಲ್ಲೆಲ್ಲ ದೀಪ ಹಚ್ಚಿದ್ದಾರೆ. ಕಟ್ ಮಾಡಿ ಇವಾಗ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಇವಾಗ ನಾವು ಗೋಲ್ಡನ್ ಟೆಂಪಲ್ ಮುಗಿಸ್ಕೊಂಡು ನಿಸರ್ಗಧಾಮಕ್ಕೆ ಬಂದಿದ್ದೀವಿ. ಸೊ ಅಲ್ಲಿಂದ ಒಂದು 10-11 ಕಿಲೋಮೀಟರ್ ಇದೆ. ಅಷ್ಟೊಂದು ದೂರ ಇಲ್ಲ, ಮತ್ತೆ ಒಂದು 5 to 6 ಇಲ್ಲ, ಅಲ್ಲಿಂದ ರೂಮಿಗೆ 5, ಅಲ್ಲಿಂದ ಇಲ್ಲಿಗೆ ಒಂದು 5, ಒಂದು 10 ಕಿಲೋಮೀಟರ್ ಐತೆ. 10 ಕಿಲೋಮೀಟರ್ ನಿಸರ್ಗಧಾಮಕ್ಕೆ ಇರೋದು. ಸೊ ಇವಾಗ ನಿಸರ್ಗಧಾಮ ಒಳಗೆ ಹೋಗೋಣ. ಇಲ್ಲಿ ಕಾಡಿದೆ ಒಂಥರ, ಕೃತಕ ಕಾಡು, ಮಾನವ ನಿರ್ಮಿತ ಕಾಡು ನಿಲ್ಲಿಸಿದ್ರೆ ಒಂಥರ ಚೆನ್ನಾಗಿ ಏನಾರ ಮಾಡಿರ್ತಾರೆ, ನೋಡೋಣ. ಜಿಂಕೆ ಎಲ್ಲ ಇದಾವಂತ, ನೋಡೋಣ ಹೆಂಗಿರುತ್ತೆ ಏನಂತ. ಒಳಗೆ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ವೇ ಟು ನಿಸರ್ಗಧಾಮ ಅಂತ ನಡೀರಿ ಹೋಗೋಣ. ಇಲ್ಲಿ ಐತಲ್ಲಿ, ಇಲ್ಲೆಲ್ಲ ಬರೀ ಅಂಗಡಿಗಳಿದಾವೆ. ನಿಸರ್ಗಧಾಮ ಇಲ್ಲಿ ಐತಿ ಹೋಗೋದು ದಾರಿ. ಓ ಹಿಂಗಿಂದ ಒಳಗೆ ಹೋಗೋದಾ? ಒಳಗೆ ಹೋಗಬೇಕಾರೆ ಫುಲ್ ಅಂಗಡಿಗಳಿದಾವೆ. ಸೊ ಹಿಂಗೆ ಒಳಗೆ ಹೋಗೋದಾ? ನಡ್ರಿ ಹೋಗೋಣ. ಶಾಪಿಂಗ್ ಇದೆ ಅಲ್ಲೆಲ್ಲ. ಸೊ ಗೈಸ್ ಫಸ್ಟ್ ಎಂಟ್ರೆನ್ಸೇ ಸಣ್ಣ ರೋಪ್ ಬ್ರಿಡ್ಜಿಂದ, ಅದು ಯಾವುದೋ ಹಳೆ ರೋಪ್ ಬ್ರಿಡ್ಜ್ ಐತಿ, ಸತ್ತೋಗೈತದು. ಇದು ಹೊಸದು ಮಾಡಿರ್ಬೇಕು. ನಾನು ಒಂದ್ಸಲಿ ಬಂದಿದ್ದೆ, ಅವಾಗಂತೂ ಈ ಥರ ಇದ್ದಿದ್ದಿಲ್ಲ. ಇವಾಗ ಇದೆಲ್ಲ ರೋಪ್ ಎಲ್ಲ ಆಗಿದೆ. ಆದ್ರೆ ಅಲ್ಲಿ ಒಂದು ಬ್ರಿಡ್ಜ್ ಬಿದ್ದೈತೆ. ಹಾಂ, ಅದು ಹಳೇದದು, ಆಗಲೇ ಹೋಗೈತದು. ದರ್ಶಿ ಬಾ, ದರ್ಶಿ ನೀನು ಬರ್ಬೇಕು. ನೀನು ನಮಸ್ಕಾರ. ಆದ್ರೂ ಬಟ್ ಶೇಕ್ ಆಗ್ತೈತೆ. ನಿಸರ್ಗಧಾಮಕ್ಕೆ ಬಂದಿದ್ದೀವಿ, ಎಂಜಾಯ್ ಮಾಡ್ತೀವಿ ಅಷ್ಟೇ. ಒಂದೆರಡು ಮಾತು ಹೇಳಿ ನಾನು ಭಾಷಣ ಮುಗಿಸ್ತೇನೆ. ಬಾಯ್ ಅಂತ ಟಿಕೆಟ್ ಬೇಕಾ? ಅಂಗಡಿಗಳೇ ಇದಾವೆ ಇಲ್ಲಿ. ಇಲ್ಲೊಂದು ಅಂಗಡಿ ಐತಿ, ಇಲ್ಲೊಂದು ಅಂಗಡಿ ಐತಿ. ಅಲ್ಲಿ ಕಪಲ್ಸ್ಕೊಂತಾರೆ. ಇಲ್ಲಿ ಹಿಂಗೋದ್ರೆ ಕುಟೀರಗಳು ಅಂದ್ರೆ ಸೊ ಹಿಂಗೋದ್ರೆ ಕುಟೀರಗಳು. ಇಲ್ಲಿ ಅಂದ್ರೆ ಕುಟೀರಗಳು ಕರೆಕ್ಟಾಗಿ ಹೇಳಿದೆ. ಕುಟೀರಗಳು, ನನಗೆ ಕನ್ನಡ ಬರಲ್ಲ. ಕುಟೀರಗಳು ತಳಗಿನ ಬೋರ್ಡ್ ಅದು ಹಂಗಂದ್ರೆ ಏನ್ರಲ್ಲ ಕುಟೀರ ಅಂದ್ರೆ ಮನೆಗಳ, ಸಣ್ಣ ಸಣ್ಣ ಮನೆ ಇರ್ತಾವಲ್ಲ ಆ ಥರ. ಸೊ ಇಲ್ಲಿ ಒಂದು ದೇವರಿದೆ. ಯಾವ ದೇವ್ರ? ಲಕ್ಷ್ಮಿ. ನಮಸ್ಕಾರ ಮಾಡ್ರಿ ದೇವ್ರಿಗೆ. ಒಬ್ರಿಗೆ 60 ರೂಪಾಯಿ ಎಂಟ್ರೆನ್ಸ್. 60 ರೂಪಾಯಿ ದೊಡ್ಡವರಿಗೆ, ಸಣ್ಣವರಿಗೆ 30 ರೂಪಾಯಿ. ಇಲ್ಲಿ ಯಾರು ಸಣ್ಣವರಿಲ್ಲ, ನಾನೇ ಸಣ್ಣ, ನನಗೆ 60 ರೂಪಾಯಿ ತಗೊಂಡವ್ರು. ಬನ್ನಿ. ಹತ್ರಿ ಮೇಲೆ ಹತ್ರಿ. ಫೋಟೋ ಶೂಟ್ ಮಾಡಕ್ಕೆ ಎಲ್ಲಾರು ಬರ್ತಿದ್ದಾರೆ. ಬರ್ರೋ ಜಲ್ದಿ ಹತ್ರ. ಗೈಸ್ ಇದು ಕೊಡಗು ಜನರದ್ದು ಪುರುಷರ ಸಾಂಪ್ರದಾಯಿಕ ನೃತ್ಯ, ಇದು ಕೋಲಾಟ. ಸೊ ನೋಡ್ಬೋದು ಇಲ್ಲಿ ಸ್ಟ್ಯಾಚು ಮಾಡಿದ್ದಾರೆ ಕೋಲಾಟದು. ಇದ್ರ ಪಕ್ಕದಾಗೆ ಇಲ್ಲಿ ಒಂದೇನೋ ಸಣ್ಣದಾಗಿದೆ. ಇವಾಗ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಕೊಡಗು ಮಹಿಳೆಯರ ಸಾಂಪ್ರದಾಯಿಕ ನೃತ್ಯ ಉಮ್ಮತ್ ಆಟ ಅಂತ. ಅಲ್ಲಿ ಯಾವಾಗಲೇ ನೋಡ್ತಿರಲ್ಲ ಪುರುಷರದು, ಅದೇ ಥರ ಇದು ಕೊಡಗು ಮಹಿಳೆಯರದು ಉಮ್ಮತ್ ಆಟ ಅಂತ. ಇಲ್ಲೆಲ್ಲ ಫುಲ್ ಫೋಟೋ ಶೂಟ್ ಮಾಡೋಕ್ಕೆ ಇರುತ್ತೆ ಪ್ಲೇಸು. ಅಂದರೆ ಕ್ಯಾಮ್ರಾ ತರಬೇಕಿತ್ತಲ್ಲ ಇಲ್ಲೆಲ್ಲ. ಕ್ಯಾಮ್ರಾ ತಂದರೆ ಇಲ್ಲೆಲ್ಲ ಚೆನ್ನಾಗಿ ಫೋಟೋ ಗಿಟೋ ಎಲ್ಲ ತಗೊಬೋದು. ಜಿಂಕೆಗಳಿದೆ. ಜಿಂಕೆ ಕರೆದ ತಕ್ಷಣ ಬರ್ತತಿ ಅವು ಎಲ್ಲ ಮಕ್ಕಂಬಿಟ್ಟವು ತಿಂದು ಆರಾಮಾಗ. ಏನಂದ್ರೆ ಎದ್ದು ಬರಲ್ಲ ಹೊರಗೆ. ಧರ್ಮಸ್ಥಳ ಕೊಡಗಿನ ಬುಡಕಟ್ಟು ಅವರ ಜೀವನ ಶೈಲಿ ಇದು. ನೋಡ್ಬೋದು ಯಾವ ಥರ ಇದ್ರು ಅಂತ ಅವರ ಜೀವನ ಶೈಲಿ.
ಇಲ್ಲೇನ್ ಮಾಡ್ತಿದಾರ ಅಲ್ಲಿ ಖಾರ ಪುಡಿನ ಏನೋ ಮಾಡ್ತಿದಾರಲ್ಲ, ಖಾರ ಪುಡಿದು. ಇವರು ಬಟ್ಟೆ ಅಲ್ಲ ಅದು, ಅಲ್ಲ ಪಾತ್ರೆ ಮಾರಕ್ ಹೊಂಟಾರ ಏನದು, ಮಾರಕ್ ಹೊಂಟಾರಪ್ಪ, ಏನೇನೋ ಮಾರಕ್ ಹೊಂಟಾರ ಇವ್ರು. ಅಣಿಬಿನ ಇದು ಅಣಿಬಿ. ಇಲ್ಲಿ ನನಗನ್ಸ್ತಂಗೆ ಏನೋ ಮಾಡ್ತಿದ್ದೆ, ಪಕ್ಷಿ ಹೊಡಿತಿದ್ದಾರೆ, ಪಕ್ಷಿ ಇದ್ರಾಗೆ ಚಾಟ್ರಿ ಬಿಲ್ಲಿ ಅಂತಾರ ನಾವ್ ಅಂತೀವಿ. ಇವ್ರೇನ್ ಮಾಡ್ತಿದಾರೆ ಫಸ್ಟ್, ಇವ್ರೇನ್ ಮಾಡ್ತಿದಾರ ಅಂತ ಹೇಳ್ರಿ. ಏನೋ ಇವ್ರೇನ್ ಮಾಡಕತ್ತಾರ, ಬೊಂಬು ಕಡಿಯಾಕತ್ತಾರ. ಅವ್ರ ಅಜ್ಜಿ ಏನು ರುಬ್ಬಕತೈತಿ, ಏನೋ ಚಟ್ನಿ ರುಬ್ಬಕತೈತಿ. ನೀರಾಗೈತಿ ಆದ್ರೂ ತೆಗ್ಯಾರ ಯಾರಿಲ್ಲ ಅಲ್ಲಿ. ಗಾಯ ಆಗೈತಿ ಮಂಡಿಗೆ. ಇವ್ ಬಾಡಿ ನೋಡ್ರ, ಇವ್ರದ್ದು ಹೆಂಗೈತಿ ಬಾಡಿ. ಇವರು ಮುಕ್ಲಿ ತೊಳೆಯಕತ್ತಾರ. ಅವ್ರ ಬಿಲ್ಲು ಯಾರಿಗ ಬಿಲ್ಲು ಬಾಣ ಯಾರಿಗ ಹೊಡಿಯಕತ್ತಾರ, ಯಾರಿಗ ಪಕ್ಷಿಗಳಿಗೆ. ಅಂದ್ರೆ ಅವ್ರ ಆಹಾರಗೋಸ್ಕರ ಹಂಗ್ ಮಾಡ್ತಿದ್ರೆ ನಾ ಟೈಮಲ್ಲಿ. ನಾಯಿ ಯಾಕ ಫುಲ್ ಸಿಟ್ಟಾಗ್ಬಿಟ್ಟೈತಿ. ಮಾಡ್ತಾರೆ. ಬ್ರಹ್ಮ ಪ್ರತ್ಯಕ್ಷನಾಗಿ ಒಂದು ಹೆಣ್ಣು ಮಗುವನ್ನು ಕೊಡ್ತಾರೆ ಅವರಿಗೆ, ಹೆಣ್ಣು ಮಗುವನ್ನು ಕೊಡ್ತಾರೆ. ಅದಕ್ಕಾಗಿ ಬ್ರಹ್ಮನ ಮಾನಸ ಪುತ್ರಿ ಅಂತ ಹೇಳ್ತಾರೆ. ಬ್ರಹ್ಮ ಸೃಷ್ಟಿ ಮಾಡಿಕೊಟ್ಟಂತ ಮಗು. ಹಾಗೆ ಬ್ರಹ್ಮ ಪ್ರತ್ಯಕ್ಷ ಆದಕ್ಕೆ ಪರ್ವತಕ್ಕೆ ಬ್ರಹ್ಮಗಿರಿ ಅಂತ ಹೆಸರಾಯಿತು ಪರ್ವತಕ್ಕೆ.